ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತ ರುಚಿಯ ಕರಿಬೇವಿನ ಚಟ್ನಿ, ಹುಡಿ ಚಟ್ನಿ ಅಂತಲೇ ಹೇಳ್ಬೋದು. ಇದನ್ನು ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ನೀರು ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನಿಗೆ ಮೊದಲು ನಾನು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಇದಕ್ಕೆ ನಾವು ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು 1 ಕಪ್ ಇದೆ, ಅಂದರೆ ಸ್ಮಾಲ್ ಕಪ್ಪಲ್ಲಿ 1 ಕಪ್ ಇದೆ. ಸೊ ಇದೇ ಕಪ್ಪಲ್ಲಿ ನೋಡಿ, ಇದೇ ಕಪ್ಪಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇವಾಗ ನಾನು ಉದ್ದಿನಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ. ಸೊ ಇವಾಗ ಇದರಲ್ಲಿ 1 ಸ್ಪೂನ್ ಧನಿಯಾ ಮತ್ತು ಒಂದು 5-6 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಇದೆ. 3 ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಕೊತ್ತಂಬರಿ, ಕಾಳು ಮೆಣಸು ಮತ್ತು ಜೀರಿಗೆ ಇದೆ. ಇದು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದು ಒಂದು 1/4 ಕಪ್ ಇದೆ, ಅಂದರೆ ಒಂದು 3 ಸ್ಪೂನ್ ಇರ್ಬೋದು, ಟೇಬಲ್ ಸ್ಪೂನ್ ಇರ್ಬೋದು, 3 ಟೇಬಲ್ ಸ್ಪೂನ್. ಸೊ ಇದನ್ನು ಎಲ್ಲವನ್ನು ಸೇರಿ ಹುರ್ಕೊಳ್ಳೋಣ. ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾರಲ್ವಾ, ಸೊ ಅದಕ್ಕೋಸ್ಕರ ನಾನೊಂದು 3 ಸ್ಪೂನ್ ಸೇರಿಸಿದ್ದೀನಿ ಅಷ್ಟೇ. ಸೊ ಇದನ್ನು ಎಲ್ಲವನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಅದು ಹುರಿಯುವಾಗ ಒಂದು ಒಳ್ಳೆ ಅರೋಮಾ ಬರ್ತಾ ಇದೆ. ಇಡೀ ಮನೆಯೆಲ್ಲ ತುಂಬಿಕೊಂಡಿದೆ ಆ ಘಮ ಅನ್ನೋದು. ಅಷ್ಟು ಅದ್ಭುತವಾದ ಒಂದು ಸುವಾಸನೆ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ. ಇದನ್ನು ಚೆನ್ನಾಗಿಯೇ ಹುರ್ಕೋಬೇಕು. ಈ ಥರ ಹುರ್ಕೊಂಡ್ಬಿಡೋಣ. ಇದು ಸುಮಾರು ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಕಡ್ಡಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬ್ಯಾಂಗ್ಳೂರಿನವರಾದರೆ ಇಲ್ಲಿ ಕಡ್ಡಿ ಮೆಣಸು ಸಿಗೋದಿಲ್ಲ. ಸೊ ನೀವು ಗುಂಟೂರು ಮತ್ತು ಬ್ಯಾಡಗಿ ಮೆಣಸು ಸಿಗುತ್ತಲ್ವ, ಅದು ಎರಡನ್ನೂ ಸೇರಿಸಿ ನೋಡಿ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈ ಮೆಣಸಲ್ಲಿ ಖಾರ ಇರುತ್ತೆ, ಸೊ ನಾವು ಇದಕ್ಕೆ ಬೇರೆ ಮೆಣಸಿನಕಾಯನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನಾವು ಇದನ್ನೇ ಯೂಸ್ ಮಾಡೋದು ಜಾಸ್ತಿ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ಮೆಣಸು, ಬಟ್ ಇಲ್ಲಿ ಸಿಗೋದಿಲ್ಲ ಇದು. ಸೊ ಎಲ್ಲವನ್ನು ಸೇರಿ ನಾವಿವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಬಂದರೆ ಸಾಕಾಗ್ಬಿಡುತ್ತೆ. ಇದು ಆಗಿದೆ ಇವಾಗ. ಇಷ್ಟಾದರೆ ಸಾಕಾಗುತ್ತೆ, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಬೇರೆ ಪ್ಲೇಟಿಗೆ. ಸೊ ಇದು ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಈಗ ಇದೇ ಒಂದು ಬಾಣಲೆಗೆ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇದು 1 ಕಟ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಆಯಿಲ್ ಅವಶ್ಯಕತೆ ಇಲ್ಲ, ಹೀಗೇ ಹುರ್ಕೋಬೋದು. ಇದನ್ನು ಸ್ವಲ್ಪ ಡ್ರೈ ಆಗಿಯೇ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ಗರಿ ಅನ್ಬೇಕದು, ಅಲ್ಲಿ ತನಕ ಹುರ್ಕೋಬೇಕು. ಸ್ವಲ್ಪ ಹಸಿ ಹಾಕಿದರೆ ಚಟ್ನಿ ಪುಡಿ ನಮಗೆ ತುಂಬ ದಿನ ಉಳಿಯೋದಿಲ್ಲ. ಈ ಥರ ನಾವು ಸ್ವಲ್ಪ ಚೆನ್ನಾಗಿಯೇ ಹುರ್ಕೊಂಡ್ಬಿಟ್ರೆ ಚಟ್ನಿ ಪುಡಿ 15-20 ದಿವಸ, 1 ತಿಂಗಳಿಗೆ ಕೂಡ ನಾವು ಹೊರಗಡೆ ಇಡ್ಬೋದು. ಫ್ರಿಜ್ಜಿನ ಅವಶ್ಯಕತೆ ಇರೋದಿಲ್ಲ. ಸೊ ಇದೆಲ್ಲ ತಣ್ಣದಿದೆ ನೋಡಿ. ಇವಾಗ ಎಲ್ಲ ತಣಿಯೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಬಿಸಿ ಇರುವಾಗ ಇದನ್ನು ರುಬ್ಬಕ್ಕೆ ಹೋಗಬಾರ್ದು. ಸೊ ಎಲ್ಲ ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು. ಕರಿಬೇವಿನೇ ಜಾಸ್ತಿ ಇದೆ ಇದರಲ್ಲಿ. ಸೊ ಇವಾಗ ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನು ಇವಾಗ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ. ಮಿಕ್ಸಿ ಜಾರ್ನಲ್ಲಿ ಹಳದಿ ಇದೆ, ಯಾಕಂದರೆ ನಾನು ಇದು ಚಟ್ನಿ ಪುಡಿ ಮಾಡೋಕ್ಕಿಂತ ಮುಂಚೆ ಅರಿಶಿನ ಕೊಂಬನ್ನು ರುಬ್ಬಿದ್ದೆ. ಸೊ ಅದರಿಂದ ಅದೇ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಕೂಡ ನಾವು ಅರಿಶಿನ ಪುಡಿ ಸೇರಿಸ್ಬೇಕಾಗುತ್ತೆ, ಈ ಚಟ್ನಿ ಪುಡಿಗೆ ಕೂಡ. ಸೊ ಅದರಿಂದ ಅದೇ ಜಾರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಸೇರಿಸ್ಕೊಂಡಾಗಿದೆ. ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ನೋಡಿ, ಇಲ್ಲಿ 2 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ದೊಡ್ಡದಿದೆ ಇದು. ಮತ್ತು ಒಂದು ಲೆಮನ್ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡ್ಬಿಡೋಣ ಇದಕ್ಕೆ. ಮತ್ತು ಸ್ವಲ್ಪ ರುಚಿಗೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ಳೋಣ, ಇದು ಕಲ್ಲುಪ್ಪಿದು. ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಇದು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು. ನೋಡಿ, ರುಬ್ಕೊಂಡಾಗಿದೆ. ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ ಪುಡಿ. ಆಲ್ರೆಡಿ ನಾನು ಟೇಸ್ಟ್ ಕೂಡ ಮಾಡಿ ಆಯಿತು. ಅಷ್ಟು ಉಪ್ಪು, ಹುಳಿ, ಖಾರ ಎಲ್ಲವೂ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.